ಹಾಯ್, ನಾನು ಸಂದೀಪ್ ಫ್ರಮ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೋಟೋರೋಲಾ ಕಂಪನಿಯ ಮೋಟೋ E7 ಪವರ್ ಫೋನ್ ಇರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಮೋಟೋರೋಲಾದವರು ಒಂದು ಕಾಲದಲ್ಲಿ ನಮ್ಮ ಭಾರತದಲ್ಲಿ ಒಂದು ಎವಲ್ಯೂಷನ್ನೇ ಕ್ರಿಯೇಟ್ ಮಾಡಿದ್ರು. ಮೋಟೋ ಜಿ, ಮೋಟೋ ಇ ಸೀರೀಸ್ ಫೋನ್ಗಳು ಲಾಂಚ್ ಮಾಡಿ ತುಂಬ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಫೋನ್ಗಳನ್ನು ಆ ಟೈಮಲ್ಲಿ ಲಾಂಚ್ ಮಾಡಿ ಒಂದು ರೀತಿ ಒಂದು ಎವಲ್ಯೂಷನ್ನೇ ಕ್ರಿಯೇಟ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಸೊ ನಾನು ಇದು ಅನ್ಬಾಕ್ಸ್ ಮಾಡ್ತಿರುವಂಥ ಮೊದಲ ಮೋಟೋರೋಲಾ ಫೋನ್ ಆಗಿರುವಂಥದ್ದು ಮೋಟೋ E7 ಪವರ್. ಈ ಒಂದು ಫೋನ್ ಏನಿದೆ, ಇದು 7,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನು. ಸೊ ಈ ಒಂದು ಫೋನ್ನ ಈ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಈ ಪ್ರೈಸ್ ರೇಂಜಲ್ಲಿ ಯಾವುದೊಂದು ಫೋನ್ನ ಪರ್ಚೇಸ್ ಮಾಡ್ಕೊಬೇಕು ಅಂತ ಅಂತಿದ್ರಿ ಅಂತ ಅಂದರೆ ಈ ಒಂದು ವಿಡಿಯೋ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದು, ಈ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಬೇಡವಾ ಅಂತ. ಸೊ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಮೋಟೋರೋಲಾ ಅಂತಂದರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಆಯಿತಾ. ಏನಕ್ಕೆ ಅಂತ ಅಂದರೆ ಮೋಟೋರೋಲಾದವರು ನಮ್ಮ ವಿಶ್ವದಲ್ಲಿ ಒಂದು ಮೊದಲ ಮೊಬೈಲ್ ಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಕಂಪ್ನಿ. 1973ರಲ್ಲಿ ಮೋಟೋರೋಲಾದವರೇ ವಿಶ್ವದಲ್ಲಿ ಒಂದು ಮೊದಲ, ನೀವು ಯಾವುದಪ್ಪ ಫಸ್ಟ್ ಫೋನ್ ಅಂತ ಅಂದರೆ ಮೋಟೋರೋಲಾದವ್ರದೇ. ಸೊ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಚೆನ್ನಾಗಿರುವಂಥದ್ದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಫೋನ್ ಸಿಗ್ತಾ ಇದೆ. ಈ ಒಂದು ಫೋನಿಗೆ ಆಲ್ರೆಡಿ ಈ ಒಂದು ಬ್ಯಾಕ್ ಕವರ್ನ, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಹಾಕಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ಫಸ್ಟ್ ಲುಕ್ಕಲ್ಲಿ ಫೋನ್ ಒಂದು ಲೆವೆಲಿಗೆ ಸಕಲಾಗೆ ಕಾಣ್ತಾ ಇದೆ, ಪ್ರೀಮಿಯಮ್ ಅಂತ ಅನ್ನಿಸ್ತದೆ ನನಗೆ. 7,500 ರೂಪಾಯಿ ಅಂತ ಅನ್ನಿಸ್ತಾ ಇಲ್ಲ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಗಮನಿಸ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಈ ಒಂದು ಫೋನ್ನ ಬಾಕ್ಸ್ನ ಕೆಳಗಡೆ ಚಾರ್ಜಿಂಗ್ ಅಡಾಪ್ಟರ್ ಇದೆ 10 ವ್ಯಾಟಿಂದು. ಸೊ 10 ವ್ಯಾಟ್ ಈ ಪ್ರೆಸೆನ್ಸ್ಗೆ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಒಂದು ಡಾಟಾ ಕೇಬಲ್ ಇದೆ, USB Type-C ಡಾಟಾ ಕೇಬಲ್, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ ಅಂತ ಗೊತ್ತಾಗ್ತದೆ, ಟೈಪ್ ಎ ಇಂದ Type-C ಪೋರ್ಟು. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಒಂದು ಸಿಮ್ ಎಜೆಕ್ಟರ್ ಪಿನ್ ನೀಡಿದ್ದಾರೆ. ಸೊ ಅದಷ್ಟೇ ಈ ಒಂದು ಬಾಕ್ಸ್ ಒಳಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಈ ಪ್ರೆಸೆನ್ಸಿಗೆ ತುಂಬ ಒಳ್ಳೆಯ ಬಿಲ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಹೇಳಿರೋ ಪ್ರಕಾರ ಈ ಒಂದು ಫೋನು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು, ಸ್ಪಿಲ್ ಪ್ರೂಫ್ ಕೂಡ ಹೌದು ಆಯಿತಾ. ಸೊ ಕೋಟಿಂಗ್ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ನೀರೊಳಗೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಯೂಶಲಿ ಪ್ರೆಸೆಂಟ್ ಯಾರು ಕೂಡ ಈ ಒಂದು ಸರ್ಟಿಫಿಕೇಷನ್ ಎಲ್ಲ ಕೊಡಲ್ಲ, ಬಟ್ ಇವ್ರು ಕೊಟ್ಟಿದ್ದಾರೆ, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನ್ ತುಂಬ ಲೈಟ್ ವೇಟ್ ಇರುವಂಥದ್ದು. ಅಂದರೆ ಜಾಸ್ತಿ ಬ್ಯಾಟ್ರಿ ದೊಡ್ಡದಿದ್ರೂ ಕೂಡ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ ಆಯಿತಾ. ನನಗೆ ಕೈ ತುಂಬ ಚೆನ್ನಾಗಿ ಕುತ್ಕೋದಿದೆ, ಗ್ರಿಪ್ ತುಂಬ ಚೆನ್ನಾಗಿದೆ. ನೀವು ಬ್ಯಾಕ್ ಕವರ್ ಹಾಕಿಲ್ಲ ಅಂದರೂ ಕೂಡ ಚೆನ್ನಾಗಿ ಗ್ರಿಪ್ ಸಿಗ್ತದೆ ನನಗೆ. ಈ ಒಂದು ಫೋನ್ನ ಮುಂದಕ್ಕೆ ಬಂತು ಅಂದರೆ ಇದೊಂದು ಗ್ಲಾಸ್ ಆಗಿರುವಂಥದ್ದು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ ಮತ್ತು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಕೂಡ ಹಾಕಿಲ್ಲ. ನನಗನ್ನಿಸ್ತಂಗೆ ನೀವು ಸ್ಕ್ರೀನ್ ಹಾಕೊಂಡ್ರೆ ಒಳ್ಳೆಯದು. ಯೂಶಲಿ ಸ್ವಲ್ಪ ದಿನ ಆದಮೇಲೆ ಅದು ನಿಮಗೆ ಸ್ಕ್ರ್ಯಾಚಸ್ಗಳು ಕಾಣಕ್ಕೆ ಶುರು ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಅಂದರೆ ಸ್ಕ್ರೀನ್ ಗಾರ್ಡ್ ಹಾಕ್ಕೊಳ್ಳಿ. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಸ್ವಲ್ಪ ಕಡಿಮೆನೇ ಇದೆ. ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಬಾಟಮಲ್ಲಿ ಬೆಜಲ್ಲು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಫ್ರಂಟಲ್ಲಿ ಒಂದು ನಾರ್ಮಲ್ ಫೋನು. ಈ ಪ್ರೈಸಲ್ಲಿ ಯಾವ ಫೋನ್ ತೊಗೊಂಡ್ರೆ ನಿಮಗೆ ಹಿಂಗೆ ಸಿಗುತ್ತೆ. ಇನ್ನು ಇದಕ್ಕೆ ಬಂತು ಅಂತಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಪ್ಲಾಸ್ಟಿಕ್ ಅಂತ ತುಂಬ ಈಸಿಯಾಗಿ ಗೊತ್ತಾಗುತ್ತೆ, ಯಾವುದೇ ಒಂದು ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾಯಿಲ್ಲ. ಕ್ಲೀನ್ ಬ್ಯಾಕು, ನೀಲಿ ಬಣ್ಣದ್ದು ಗಮನಿಸ್ತಾ ಇದ್ದೀರಾ. ನಿಮ್ಗೆ ಹಿಂದ್ಗಡೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ ಇದೆ. ಆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಮೇಲೆ ಈ ಒಂದು ಲೋಗೋ ಹಾಕಿದ್ದಾರೆ, ಗಮನಿಸ್ತಾ ಇದ್ದಾರೆ. ಅದೊಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಹಿಂದೆಯಿಂದ. ಸೊ ಹಿಂದೆಯಿಂದ ಸ್ಮಡ್ಜಸ್ ಏನೂ ಆಗಲ್ಲ, ಅದೊಂದು ಖುಷಿ ವಿಷಯ. ಬಟ್ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ, ಬಟ್ ಅವರೇ ಬ್ಯಾಕ್ ಕವರ್ ನೀಡಿದ್ದಾರೆ. ಸೊ ಅದನ್ನು ಹಾಕೊಂಡ್ರೆ ಒಳ್ಳೆಯದು. ಇನ್ನೊಂದು ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂತಂದರೆ ಈ ಒಂದು ಫೋನಲ್ಲಿ ಒಂದು ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಬಟನ್ ಕೂಡ ಇರುವಂಥದ್ದು ಆಯಿತಾ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರ ಜೊತೆಗೆ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ, 3.5mm ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ ಆಯಿತಾ. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ನೀವು 2 ಸಿಮ್ ಹಾಕ್ಬೋದು ಅಥವಾ ಒಂದು ಸಿಮ್ ಅಥವಾ ಒಂದು SD ಕಾರ್ಡನ್ನು ಹಾಕ್ಬೋದು. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ. ಓವರಾಲ್ ಈ ಒಂದು ಫೋನ್ ನನಗನ್ನಿಸ್ತಂಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ. ಈ ಪ್ರೈಸನ್ಸಿಗೆ ಬೇರೆ ಯಾವ ಫೋನಿಗೆ ಕಂಪೇರ್ ಮಾಡಿದ್ರು ಕೂಡ ಇದು ಒಂದು ಲೆವೆಲಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿರುವಂಥದ್ದು ಇನ್ನೊಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ಡಿಸೈನ್ ವಿಷಯದಲ್ಲಿ, ಡಿಸೈನ್ ಫೀಲ್ಡಲ್ಲಿ ತುಂಬ ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6.51 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ ಆಯಿತಾ, ಒಂದು ಲೆವೆಲಿಗೆ ತುಂಬ ಬ್ರೈಟ್ ಆಗಿದೆ. 380 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ಸ್ ತುಂಬ ಚೆನ್ನಾಗಿರುವಂಥದ್ದು. ಬಿಸಿಲಿಗೆ ಹೋದರೆ ಒಂದು ಲೆವೆಲಿಗೆ ಬ್ರೈಟ್ ಅಂತೀನಿ.
ಕ್ರೇಜಿ ಬ್ರೈಟ್ ಅನ್ನಲ್ಲ, ಬಟ್ ಕ್ಲಾರಿಟಿ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಚೆನ್ನಾಗಿದೆ, ಈ ಕಲರ್ ಆ್ಯಕ್ಯುರಸಿ ಎಲ್ಲ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನೂ ಒಂದು ಫೋನ್ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಬೇಸಿಕ್ ವೇರಿಯಂಟ್ ಬಂದ್ಬಿಟ್ಟು 2 GB ರ್ಯಾಮ್ ಮತ್ತು 32 GB ಸ್ಟೋರೇಜ್, ಮತ್ತು ಇನ್ನೊಂದು ಬಂದ್ಬಿಟ್ಟು 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು. ಬೇಸಿಕ್ ವೇರಿಯಂಟಿಗೆ $7,500 ಆದರೆ ಹೈಯರ್ ವೇರಿಯಂಟ್ 4 GB ರ್ಯಾಮ್ನ ವೇರಿಯಂಟಿಗೆ $8,300 ಆಗ್ತಾ ಇರುವಂಥದ್ದು. ಈ ಒಂದು ಫೋನ್ ಇರುವಂಥ ಸ್ಟೋರೇಜ್ ಏನಿದೆ ಇದು EMCP ಸ್ಟೋರೇಜ್ ಆಯಿತಾ, ಅಂದರೆ ಈ MMC ಸ್ಟೋರೇಜ್ಗಿಂತ EMCP ಸ್ಟೋರೇಜ್ ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಏನಕ್ಕೆ ಅಂದರೆ ರ್ಯಾಮು ಮತ್ತು ಸ್ಟೋರೇಜ್ ಎರಡು ಕೂಡ ಅಕ್ಕಪಕ್ಕ ಇರ್ತವೆ, ಸೊ ಇಂಟರಾಕ್ಷನ್ ಎರಡರ ಮಧ್ಯೆ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಒಂದು ಲೆವೆಲಿಗೆ ಮಚ್ ಬೆಟರ್ EMC ಸ್ಟೋರೇಜ್ ಕಂಪೇರ್ ಮಾಡಿದ್ರೆ. ಮತ್ತು ರ್ಯಾಮ್ ಬಂದ್ಬಿಟ್ಟು LPDDR4 ರ್ಯಾಮ್ ಆಗಿರುವಂಥದ್ದು. ಸೊ ಪರವಾಗಿಲ್ಲ ಒಂದು ಲೆವೆಲ್ಗೆ ಈ ಪ್ರೈಸ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ, ಒಂದು ಫೋನಲ್ಲಿ Helio G25 ಪ್ರೋಸರ್ ಇರುವಂಥದ್ದು ಆಯಿತಾ. ಇದು ಒಂದು ಒಳ್ಳೆ ಪ್ರೋಸರೇ. ಯೂಶಲಿ Helio G25, P35, G35 ಇವೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸರ್ಗಳು ಆಯಿತಾ. ಸೊ ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ಅದೇ ಪ್ರೋಸರ್ ಇರ್ತವೆ. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಸುಮಾರು 1,10,15,000 ತನಕ ರೇಟಿಂಗನ್ನು ಕೊಡ್ತದೆ. ಒಂದು ಒಳ್ಳೆ ರೇಟಿಂಗೇ ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಪರವಾಗಿಲ್ಲ, ನೀವು ಬೇಸಿಕ್ ಗೇಮ್ಗಳನ್ನು ಒಂದು ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಫಸ್ಟ್ ಆಫ್ ಆಲ್ ಇದು ಹೆವಿ ಗೇಮರ್ಸ್ಗಳಿಗಂತೂ ಅಲ್ಲ, ನೀವು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ನಾನಂತೂ ಸಜೆಸ್ಟ್ ಮಾಡೋದಾದರೆ ತೊಗೊಂಡ್ರೆ ನೀವು ಈ ಒಂದು 4 GB ರ್ಯಾಮ್ನ ವೇರಿಯಂಟ್ ತೊಗೊಳ್ಳಿ. ಏನಕ್ಕೆ ಅಂತ ಇದು ಆ್ಯಂಡ್ರಾಯ್ಡ್ ಗೋ ವೇರಿಯಂಟ್ ಅಲ್ಲ ಆಯಿತಾ, ನಾರ್ಮಲ್ ಆ್ಯಂಡ್ರಾಯ್ಡ್ ವೇರಿಯಂಟು. ಸೊ 2 GB ರ್ಯಾಮ್ ತೊಗೊಂಡ್ರೆ ನಿಮಗೆ ಸ್ಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ತೊಗೊಂಡ್ರೆ 4 GB ರ್ಯಾಮ್ನ ವೇರಿಯಂಟ್ನೇ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪ್ರೋಸರ್ ಓಕೆ, ಪ್ರೋಸರ್ ಇನ್ನೂ ಕ್ರೇಜಿ ಪ್ರೋಸರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಸ್ಟಿಲ್ ಈ ಪ್ರೈಸಲ್ಲಿ ಯೂಶಲಿ ಇದೇ ಪ್ರೋಸರ್ ಇರುತ್ತೆ, ಬಟ್ ಅಪ್ಗ್ರೇಡ್ ಆಗಬೇಕು ಬ್ರ್ಯಾಂಡ್ಗಳೆಲ್ಲ ಫುಲ್ಲು. ಅಟ್ಲೀಸ್ಟ್ G70 G80 ಈ ಪ್ರೈಸ್ನಲ್ಲಿ ಹಾಕಿದ್ರೆ ಇನ್ನೂ ಬೆಂಕಿ ಇರುತ್ತೆ ನನಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಫೋನ್ನ ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ ಇರುವಂಥದ್ದು ಆಯಿತಾ. 2 ಕ್ಯಾಮ್ರಾ ಇದರಲ್ಲಿ. ಮೈನ್ ಸೆನ್ಸರ್ ಬಂದುಬಿಟ್ಟು 13 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿರುವಂಥದ್ದು, 2.0 ಅಪರ್ಚರು. ನನಗೆ ಈ ಒಂದು ಕ್ಯಾಮ್ರಾ ತೆಗೆಯುವಂಥ ಫೋಟೋ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ ಈ ಒಂದು ಪ್ರೈಸ್ ರೇಂಜಿಗೆ. ಫೋಟೋನ ಗಮನಿಸ್ತಾ ಇದ್ದೀರಾ, ನನಗೆ ಒಳಗಡೆ ಇಂಡೋರ್ ಫೋಟೋನು ತೆಗೆದೆ, ಔಟ್ಡೋರ್ ಫೋಟೋನು ತೆಗೆದೆ. ನನಗೆ ಕಲರ್ಸ್ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವೇ ಜಡ್ಜ್ ಮಾಡ್ಬೋದು ನೋಡ್ಬಿಟ್ಟು ಆಯಿತಾ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ, ಅದು ಉಪಯೋಗಕ್ಕಿಲ್ಲ, ಅವಶ್ಯಕತೆ ಇಲ್ಲ ಆಯಿತಾ. 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್ ನೀಡಿದ್ರೆ ಏನು ಉಪಯೋಗ ಇಲ್ಲ. ಸೊ ಒಂದೆಲ್ಲ ತೆಗೆಯುತ್ತೆ, ಆ ಫೋಟೋ ಸ್ಯಾಂಪಲ್ಸನ್ನು ತೋರಿಸ್ತಾ ಇದ್ದೀನಿ. ನನಗೇನು ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಮ್ಯಾಕ್ರೋ, ಬಟ್ ಸ್ಟಿಲ್ ರೇರ್ ಕ್ಯಾಮ್ರಾ ಚೆನ್ನಾಗಿದೆ. ನಾವು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾದಾಗಿರುವಂಥದ್ದು. ಒಂದು ಲೆವೆಲಿಗೆ ವೈಡ್ ಆಗಿದೆ. ಸೊ ಒಂದು ಲೆವೆಲಿಗೆ ಡೀಸೆಂಟ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಂಪ್ರೆಸಿವ್ ಅಂತ ಅನ್ನಲ್ಲ, ಓಕೆ ಗುರು ಪರವಾಗಿಲ್ಲ. ಬಟ್ ಇನ್ನೂ ಚೆನ್ನಾಗಿ ತೆಗೆಯುವಂಥ ಕ್ಯಾಮ್ರಾಗಳು ನಂಗೆ ಅನ್ನಿಸ್ತಿಂಗ್ ಒಂದು ಪ್ರೈಸಲ್ಲಿ ಸಿಗ್ತವೆ ಅಂತ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು. ಈ ಫ್ರಂಟು ಮತ್ತು ಬ್ಯಾಕ್ 2 ಕ್ಯಾಮ್ರಾಗಳು ಕೂಡ 1080p ಅಂದರೆ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. 2 ಕೂಡ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ಕೇವಲ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂಥದ್ದು ಹಿಂದ್ಗಡೆ. ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ತುಂಬ ಫಾಸ್ಟ್ ಆಗಿದೆ. ಫೇಸ್ ಅನ್ಲಾಕ್ ಇಲ್ಲ ಇದರಲ್ಲಿ. ಸೊ ಯೂಶಲಿ ನಂಗೆ ಗೊತ್ತಿಲ್ಲ ಎಷ್ಟು ಜನ ಫೇಸ್ ಅನ್ಲಾಕನ್ನು ಯೂಸ್ ಮಾಡ್ತೀರಾ ಅಂತ. ಸೊ ಅದಿಲ್ಲ ಅಂತ ಅನಿಸೋದೇ ಇಲ್ಲ ನಿಮಗೆ ಆಯಿತಾ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ತುಂಬ ಫಾಸ್ಟ್ ಆಗಿದೆ. ಸೊ ಜೊತೆಗೆ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ನೀವು ಸ್ಲೈಡ್ ಮಾಡಿದ್ರಿ ಅಂತಂದರೆ ಮೇಲ್ಗಡೆಯಿಂದ ಟಾಸ್ಕ್ ಬಾರ್ ಓಪನ್ ಆಗುತ್ತೆ. ಸೊ ಕೈಯನ್ನು ಹಿಂಗೆ ಮೇಲಕ್ಕೆ ಮಾಡೋ ಅವಶ್ಯಕತೆ ಇಲ್ಲ, ಅದೊಂದು ಫೀಚರ್ ಇದರಲ್ಲಿದೆ. ಸೊ ಒಳ್ಳೆ ವಿಷಯ. ಅದನ್ನು ನೀವು ಬೇಕಾದ್ರೆ ಆನ್ ಬೇಕಾದ್ರೂ ಮಾಡ್ಕೊಬೋದು, ಆಫ್ ಬೇಕಾದ್ರೂ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆರಾಮಾಗಿ 1.5 ದಿನ ಬ್ಯಾಟ್ರಿ ಬಳಕೆ ಬರುತ್ತೆ ಮಾಡರೇಟ್ ಯೂಸಿಗೆ. ಸೊ ಡಿಸ್ಪ್ಲೇ ರೆಸಲ್ಯೂಷನ್ ಕೂಡ ಕಮ್ಮಿ ಇರೋದ್ರಿಂದ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ಜೊತೆಗೆ ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಇನ್ನೊಂದು ಒಳ್ಳೆ ವಿಷಯ, ಯೂಶಲಿ ಪ್ರೈಸಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇನೆ 10 ವ್ಯಾಟನ್ನು ನೀಡೋದು. ಸೊ ಇದರಲ್ಲೇನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ, ಎಲ್ಲರೂ ಕೂಡ ಅದನ್ನೇ ನೀಡ್ತಾರೆ. ಇನ್ನು ಈ ಒಂದು ಫೋನ್ನಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಫೋನ್ನ OS ಸ್ಟಾಕ್ ಆ್ಯಂಡ್ರಾಯ್ಡ್, ಕಂಪ್ಲೀಟ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಆಯಿತಾ. ಸೊ ಅದು ಬೆಸ್ಟ್ ಪಾರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಬ್ಲೋಟ್ವೇರ್ಸ್ ಆಗಲಿ ಏನೂ ಇಲ್ಲ, ಬೇಡದಿರುವಂಥ ಅಪ್ಲಿಕೇಶನ್ ಏನೂ ಇಲ್ಲ ಆಯಿತಾ. ತುಂಬ ಕ್ಲೀನ್ OS ಇರುವಂಥದ್ದು. ನಿಮಗೆ ಆ್ಯಂಡ್ರಾಯ್ಡ್ದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಅಂದರೆ Motorola ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಇದು ತುಂಬ ಇಂಪ್ರೆಸ್ ಮಾಡ್ತಿದ್ದು. ಇದರಲ್ಲಿ ಆ್ಯಂಡ್ರಾಯ್ಡ್ 10 ಇರುವಂಥದ್ದು. ಸದ್ಯದಲ್ಲೇ ಈ ಒಂದು ಫೋನ್ಗೆ ಆ್ಯಂಡ್ರಾಯ್ಡ್ 11 ಅಪ್ಡೇಟ್ ಕೂಡ ಬರುತ್ತೆ, ಮತ್ತು ಮುಂದಿನ 2 ವರ್ಷಗಳ ಅಪ್ಡೇಟನ್ನು ಕೊಡ್ತೀವಿ ಅಂತ ಗ್ಯಾರಂಟಿನ ಕೂಡ Motorola ಅವರು ಕೊಡ್ತಾ ಇರುವಂಥದ್ದು. ಇನ್ನೊಂದು ಒಳ್ಳೆಯ ವಿಷಯ ನನಗೆ ಇಷ್ಟಪಡ್ತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಹಿಂದ್ಗಡೆ ಇರುವಂಥದ್ದು ಸ್ಪೀಕರು, ಮೋನೋ ಸ್ಪೀಕರು. ಕೈಲಿ ಹಿಂಗೆ ಇಟ್ಕೊಂಡಿದ್ರೆ ಅಂದರೆ ಅದು ಬ್ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಆಯಿತಾ. ನಾನು ಯೂಸ್ ಮಾಡ್ದಂಗೆ ಆಗಿಲ್ಲ, ಬಟ್ ಕೆಲವೊಬ್ಬರು ಇಟ್ಕೊಳ್ಳೋ ಸ್ಟೈಲಿಗೆ ಅದು ಬ್ಲಾಕ್ ಆದರೂ ಆಗ್ಬೋದು.
ಸೊ ಅದೇ ಸ್ವಲ್ಪ ಅಟ್ಲೀಸ್ಟ್ ಬಾಟಮಲ್ಲಿ ಹಿಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಸೌಂಡ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಕ್ಲಿಯರ್ ಇರುವಂಥದ್ದು ಒಂದು ಲೆವೆಲ್ಗೆ. ಇದಿಷ್ಟು ಒಂದು ಫೋನ್ನ ಮೇನ್ ಫೀಚರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಫೋನ್ನ ಈ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಹೇಳೋದು ಇಷ್ಟ ಆಯಿತಾ ನಿಮಗೆ, ಇದಕ್ಕಿಂತ ಕಡಿಮೆ ಬೆಲೆಗೆ ಅಂದರೆ 7,000 ರೂಪಾಯಿಗೆ ಇಷ್ಟೇ ಸ್ಪೆಸಿಫಿಕೇಷನ್ನ ಹೊಂದಿರುವಂಥ ಫೋನ್ಗಳು ಸಿಗ್ತವೆ. 7,000 ರೂಪಾಯಿಗೆ ನಿಮಗೆ ಸಿಮಿಲರ್ ಸ್ಪೆಸಿಫಿಕೇಷನ್ G35 ಪ್ರೊಸೆಸರೊಂದಿಗೆ ಸಿಗುವಂಥ ಫೋನ್ಗಳು ನಿಮಗೆ ಈ ಪ್ರೆಸೆಂಟ್ ಸಿಗ್ತವೆ. ಇದಕ್ಕೆ 7,500 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಿದ್ದಾರೆ. ಸೊ ನೀವು ಯೋಚನೆ ಮಾಡಿ ನೋಡಿ, ನಿಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಬೇಕು ಅಂತ ಅಂದರೆ, ಈ ಒಂದು ಮೋಟೋರೋಲಾದು ಬ್ರ್ಯಾಂಡ್ ವ್ಯಾಲ್ಯೂ ಬೇಕು ಅಂತ ಅಂದರೆ 500 ರೂಪಾಯಿ ಜಾಸ್ತಿ ಕೊಡ್ಬೇಕು ನಿಮಗೆ. 500 ರೂಪಾಯಿ ನಿಮ್ಗೆ ಬೇಡ ಕಣಪ್ಪ, ನಂಗೆ ಬ್ರ್ಯಾಂಡ್ ವ್ಯಾಲ್ಯೂ ಬೇಡ, ಯಾವುದೋ ಫೋನ್ ಸಾಕು ನನಗೆ, ಇಷ್ಟೇ ಸ್ಪೆಸಿಫಿಕೇಷನ್ ಆದರೆ ಅದೇ ತೊಗೋತೀನಿ ಅಂತಂದರೆ ಆ 7,000 ರೂಪಾಯಿ ಕೊಟ್ಬಿಟ್ಟು ಆ ಫೋನ್ಗಳು ನೀವು ಪರ್ಚೇಸ್ ಮಾಡುವ. ಅಥವಾ ಬ್ರ್ಯಾಂಡ್ ವ್ಯಾಲ್ಯೂ ಮೋಟೋರೋಲಾ ಬ್ರ್ಯಾಂಡ್ ವ್ಯಾಲ್ಯೂ ಬೇಕು ಅಂತಂದ್ರೆ 500 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಈ ಒಂದು ಫೋನ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. 2GB ರ್ಯಾಮ್ನ ವೇರಿಯಂಟು 7,000, 4GB ರ್ಯಾಮ್ನ ವೇರಿಯಂಟು 8,300 ಇದೆ. ಸೊ ಅದರಿಂದ ನಿಮಗೆ ಬ್ರ್ಯಾಂಡ್ ಇಷ್ಟಪಡೋರು ಇದನ್ನು ಪರ್ಚೇಸ್ ಮಾಡೋದು. ಬಟ್ ಕನ್ಕ್ಲೂಷನ್ ಇಷ್ಟ ಅಂದು, ಇದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆಗೆ ಇಷ್ಟೇ ಸ್ಪೆಸಿಫಿಕೇಷನ್, ಸ್ವಲ್ಪ ಜಾಸ್ತಿ ಅಲ್ಲ, ಒಂದು 500 ರೂಪಾಯಿ ಕಡಿಮೆ ಬೆಲೆಗೆ ಇಷ್ಟೇ ಸ್ಪೆಸಿಫಿಕೇಷನ್ನ ಬೇರೆ ಫೋನ್ಗಳು ಕೂಡ ನೀಡ್ತಾ ಇದ್ದಾವೆ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಒಂದು ಆನೆಸ್ಟ್ ಒಪಿನಿಯನ್ನು. ಸೊ ಒಂದು ಒಳ್ಳೆ ಫೋನೇನೆ ಒಟ್ಟಿಗೆ ಕನ್ಕ್ಲೂಷನ್. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನಿಸ್ತೆ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.